ಡಿ ನೌಕರರಿಗೆ ಲೈಂಗಿಕ ಕಿರುಕುಳ ನೀಡಲಾಗಿದೆ ಎಂಬ ಆರೋಪದಲ್ಲಿ ರಾಜ್ಯ ಹಿಂದುಳಿದ ವರ್ಗದ ಸದಸ್ಯೆ ಪ್ರತಿಭಾ ಕುಳಾಯಿ ಸೇರಿದಂತೆ ಮಹಿಳೆಯರ ತಂಡ ಎಪಿಎಂಸಿ ಕಚೇರಿಗೆ ನುಗ್ಗಿ ಎಪಿಎಂಸಿ ಕಾರ್ಯದರ್ಶಿ ಸಿಎಚ್ ಮೋಹನ್ಗೆ ತಪರಾಕಿ ನೀಡಿರುವ ಘಟನೆ ಸೋಮವಾರ ನಡೆದಿದೆ. ಸಂತ್ರಸ್ತೆ ಕಳೆದ 2.5 ವರ್ಷಗಳಿಂದ ಎಪಿಎಂಸಿ ಕಚೇರಿಯಲ್ಲಿ ಗ್ರೂಪ್ ಡಿ ನೌಕರರಾಗಿ ಕೆಲಸ ಮಾಡ್ತಿದ್ರು. ಈ ವೇಳೆ ಆರೋಪಿ ಮೈಕೈ ಮುಟ್ಟೋದು, ಅಸಹ್ಯವಾಗಿ ವರ್ತಿಸೋದು ಮಾಡ್ತಿದ್ದ. ತನ್ನೊಂದಿಗೆ ಸಹಕರಿಸುವಂತೆ ಆತ ಕಿರುಕುಳ ನೀಡುತ್ತಿದ್ದ ಎಂದು ಸಂತ್ರಸ್ತೆ ಆರೋಪಿಸಿದ್ದಾರೆ. ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡುವ ಸಂತ್ರಸ್ತೆ 15,000 ಸಂಬಳಕ್ಕೆ ದುಡಿಯುತ್ತಿದ್ರು. ತನಗೆ ಸಹಕರಿಸಿದ್ದಲ್ಲಿ ಸಂಬಳವನ್ನ 25,000 ಮಾಡ್ತೇನೆ ಎಂದು ಆರೋಪಿ ಆಮಿಷವೊಡ್ಡಿದ್ದ. ತಾನು ಸಹಕರಿಸದಿದ್ದಕ್ಕೆ ಶೌಚಾಲಯ ತೊಳೆಯುವ ಕೆಲಸಕ್ಕೆ ಹಾಕಲಾಗಿತ್ತು. ಕಳೆದ ಶನಿವಾರ ಆರೋಪಿ ತನ್ನೊಂದಿಗೆ ಮಾತನಾಡಿ ತನಗೆ ಸಹಕರಿಸಲು ಸಮ್ಮತಿ ಇದ್ದಲ್ಲಿ ಹಸಿರು ಸೀರೆ ಉಟ್ಟು ಬರಲು ತಿಳಿಸಿದ್ದಾನೆ ಎಂದು ಸಂತ್ರಸ್ತೆಯು ರಾಜ್ಯ ಹಿಂದುಳಿದ ವರ್ಗದ ಸದಸ್ಯೆ ಪ್ರತಿಭಾ ಕುಳಾಯಿ ಅವರಿಗೆ ದೂರು ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇಂದು ಪ್ರತಿಭಾ ಕುಳಾಯಿ ಹಾಗೂ ಕೆಲ ಮಹಿಳೆಯರ ತಂಡ ಹಸಿರು ಸೀರೆ ಉಟ್ಕೊಂಡು ಎಪಿಎಂಸಿ ಕಚೇರಿಗೆ ದಾಳಿ ಮಾಡಿದ್ದಾರೆ. ಆರೋಪಿ ಸಿಎಚ್ ಮೋಹನ್ ಕಚೇರಿಗೆ ನುಗ್ಗಿ ಆತನಿಗೆ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಈ ವೇಳೆ ಆರೋಪಿ ತಾನೇನು ಆಕೆಗೆ ಮಾಡಿಲ್ಲ, ತಾನು ನ್ಯಾಯಯುತವಾಗಿ ಸಂಬಳ ನೀಡಿ ಆಕೆಗೆ ಕೆಲಸ ನೀಡಿದ್ದೇನೆ ಎಂದು ಹೇಳಿದಾಗ ಕೆರಳಿದ ಮಹಿಳೆಯರು, ನೀನೇನು ನಿನ್ನ ಮನೆಯಲ್ಲಿ ಕೆಲಸ ಕೊಟ್ಟಿದೀಯಾ, ಕೈಯಿಂದ ಸಂಬಳ ಕೊಡ್ತಿದೀಯಾ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಎಸಿಪಿಗೆ ದೂರು ನೀಡುತ್ತೇವೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಳಿಕ ಪಣಂಬೂರು ಠಾಣಾ ಎಸ್ಐ ಹಾಗೂ ಪೊಲೀಸ್ ತಂಡ ಸ್ಥಳಕ್ಕೆ ದೌಡಾಯಿಸಿದ್ದು ಸಂತ್ರಸ್ತೆಯಿಂದ ದೂರು ದಾಖಲಿಸಿ ತನಿಖೆ ನಡೆಸುತ್ತೇವೆ ಎಂದು ಭರವಸೆ ನೀಡಿದ್ದಾರೆ. ತುಂಬಾ ಸಮಯದಿಂದ ಕೊಡ್ತಾ ಇದ್ದಾರಂತೆ. ಆಕ್ಚುಲಿ ಇದಕ್ಕಿಂತ ಮೊದಲು ಈ ಸಿಎಚ್ ಮೋಹನ್ ಯಾರಿದ್ದಾರೆ ಇಲ್ಲಿ ಇದ್ರಂತೆ, ಇದೇ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರು. ಆವಾಗ ಸಹ ಕೊಡ್ತಾ ಇದ್ರು, ಆವಾಗ ಸಹ ಅಲ್ಲಿ ಮುಟ್ಟುದು ಬೇಡದ್ದೆಲ್ಲ ಮಾಡುದು ಮಾಡ್ತಾ ಇದ್ರಂತೆ. ಬಟ್ ಇವರು ಅವ್ರಿಗೆ ಸ್ಪಂದಿಸ್ತಾ ಇರಲಿಲ್ಲ. ಹಾಗಾಗಿ ಮತ್ತೆ ಇವರು ಟ್ರಾನ್ಸ್ಫರ್ ಆಯಿತು. ಆವಾಗ ಅವರು ಹೇಳಿದ್ದಾರೆ, ಅವನಿಗೆ ಟ್ರಾನ್ಸ್ಫರ್ ಆಯಿತು, ಈಗ ನನಗೆ ನೆಮ್ಮದಿ, ಇನ್ನೇನು ಕಿರುಕುಳ ಇಲ್ಲ ಅಂತ. ಮತ್ತೆ ಈಗ ವಾಪಸ್ ಬಂದಿದ್ದಾನೆ, ವಾಪಸ್ ಬಂದು ಮತ್ತೆ ಕಿರುಕುಳ ಕೊಡ್ತಾ ಇದ್ದಾನೆ. ಈಗ ಅಂದ್ರೆ ಒಂದು ಲೈಂಗಿಕ ಕಿರುಕುಳ, ಮಾನಸಿಕ ಕಿರುಕುಳನೂ ಇದೆಯಾ? ಹೌದು, ಖಂಡಿತವಾಗಿರ್ತದೆ. ನೋಡಿ, ಒಂದು ಹೆಣ್ಣು ಮಗಳು ಅವಳನ್ನು ಇಷ್ಟ ಇಲ್ಲಾದ್ರೆ ಯಾರಾದ್ರೂ ಫೋರ್ಸ್ಫುಲ್ ಆಗಿ ಸೆಕ್ಷುವಲ್ ಅಸಾಲ್ಟ್ ಮಾಡ್ತಾರಂತಾದ್ರೆ, ಬ್ಯಾಡ್ ಟಚಸ್ ಕೊಡ್ತಾರಂತಾದ್ರೆ ಮೆಂಟಲಿ ಅವಳು ಡಿಸ್ಟರ್ಬ್ ಆಗ್ತಾಳೆ, ಮೆಂಟಲಿ ಅವಳು ವೀಕ್ ಆಗ್ತಾಳೆ, ಇಮೋಷನಲಿ ಅವಳು ಬ್ರೇಕ್ ಡೌನ್ ಆಗ್ತಾಳೆ. ಮತ್ತೆ ಅವಳಿಗೆ ಅವಳ ಜೀವನದ ಅವಳಿಗೆ ಯಾರು ಇಲ್ಲ ಸಪೋರ್ಟ್ ಮಾಡುವಂಥವ್ರು. ಆ ಸಂದರ್ಭದಲ್ಲಿ ಎಕನಾಮಿಕಲಿ, ಫೈನಾನ್ಷಿಯಲಿ ಎಲ್ಲ ರೀತಿಯಲ್ಲಿ ಅವಳು ಶಿ ಗೆಟ್ಸ್ ವೀಕ್. ಅದರ ಅಡ್ವಾಂಟೇಜ್ ಇಂಥವ್ರು ತಗೊಳ್ತಾರೆ. ಮಹಿಳಾ ಆಯೋಗಕ್ಕೂ ಇದರ ಬಗ್ಗೆ ನಾನು ಕಂಪ್ಲೇಂಟ್ ಮಾಡ್ತೇನೆ. ಮತ್ತೆ ಇವರ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಯಾರಿದ್ದಾರೆ, ಅಲ್ಲಿದು ಅಧಿಕಾರಿಗಳು ಯಾರಿದ್ದಾರೆ, ಸರ್ಕಾರದ ಗಮನಕ್ಕೂ ನಾನು ಇದನ್ನು ತರ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛಿಸ್ತೇನೆ.